ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಸ್ವಗ್ರಾಮ ದೊಡ್ಡ ಆಲಹಳ್ಳಿಗೆ ಇವತ್ತು ಭೇಟಿ ಕೊಡಲಿದ್ದಾರೆ. ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜಿಲ್ಲೆಗೆ ಬರ್ತಾ ಇರುವ ದಿನವೇ ಡಿಕೆಶಿ ಕೂಡ ಬರ್ತಾ ಇರೋದು ಕುತೂಹಲ ಮೂಡಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ಜಿಬಿಡಿಎ ಯೋಜನೆಯನ್ನು ವಿರೋಧಿಸಿ ಭೈರಮಂಗಲ ಗ್ರಾಮದಲ್ಲಿ ರೈತರು ಹಲವು ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಡೀತಾ ಇರುವ ಹೋರಾಟಕ್ಕೆ ಇವತ್ತು ಕೇಂದ್ರ ಸಚಿವ ಎಚ್.ಡಿ.ಕೆ ಬೆಂಬಲ ನೀಡಲಿದ್ದಾರೆ. ರೈತರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಬಿಡಿಎ ಯೋಜನೆಯನ್ನು ವಿರೋಧಿಸಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಭಾಷಣ ಮಾಡಲಿದ್ದು, ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಾಥ್ ಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ್ದ ಚಪ್ಪಲಿ ರಾಜೀವನಿಗೆ ಮತ್ತೆ ಕೋರ್ಟ್ ಶಾಕ್ ಕೊಟ್ಟಿದೆ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯನ್ನ ಚಿಂತಾಮಣಿ ಕೋರ್ಟ್ ವಜಾ ಮಾಡಿದೆ. ಧಮ್ಕಿ ರಾಜೀವನಿಗಿದ್ದ ಎಲ್ಲಾ ದಾರಿಗಳು ಬಂದ್ ಆಗ್ತಾ ಇದ್ದಂತೆ ಪೊಲೀಸರು ರಾಜೀವನ ಬಂಧನಕ್ಕೆ ಬೆನ್ನತ್ತಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಮನೆ ಸೇರಿ ಹಲವು ಕಡೆ ರಾಜೀವನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಶಿಡ್ಲಘಟ್ಟದಲ್ಲಿರೋ ಕಚೇರಿಗೂ ಬೀಗ ಹಾಕಿದ್ದು ಪೊಲೀಸರಿಂದ 4ನೇ ನೋಟಿಸ್ ಜಾರಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕ್ರಿಮಿನಲ್ ರಾಜೀವನ ವಿರುದ್ಧ ಲುಕೌಟ್ ನೋಟಿಸ್ ಹೊರಡಿಸುವ ಸಾಧ್ಯತೆಯೂ ಇದೆ. ಪಿಎಸ್ಐ ನೇಮಕಾತಿ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಜಿ ಎಡಿಜಿಪಿ ಅಮೃತ್ ಪಾಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಶ್ರೀಧರ್ ಅವರಿಗೆ ಸೇರಿದ 1.53 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಅಭ್ಯರ್ಥಿಗಳಿಂದ ಕೋಟ್ಯಂತರ ರೂಪಾಯಿ ಲಂಚ ಪಡೆದಿದ್ರು. ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಇಡಿ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ. 2021-22ರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಯಲ್ಲಿ ಈ ಅಕ್ರಮ ನಡೆದಿತ್ತು. ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಫ್ಲೆಕ್ಸ್ ಅಳವಡಿಸುವ ಮೂಲಕ ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಫ್ಲೆಕ್ಸ್ ತೆರವುಗೊಳಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಸಲ್ಲಿಸಿದ್ದಾರೆ. ಹಿಂದೂ ಮಹಾಸಭಾ ಕಾರ್ಯಕ್ರಮ ಆಯೋಜನೆ ಸಂಬಂಧ ಶಾಸಕರ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿತ್ತು. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ರಾಜ್ಯದ ಎಲ್ಲ ಜೈಲುಗಳಿಗೆ ಸುತ್ತೋಲೆ ಹೊರಡಿಸಿದ್ದಾರೆ. ಕೈದಿಗಳಿಗೆ ಆಹಾರ, ಬಟ್ಟೆ ಮತ್ತು ಹಾಸಿಗೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಆಹಾರ, ಬಟ್ಟೆ ಮತ್ತು ಹಾಸಿಗೆಗಳನ್ನು ಒದಗಿಸಲಾಗ್ತಾ ಇದೆ. ಸಂದರ್ಶನದ ಸಮಯದಲ್ಲಿ ಕೈದಿಗಳಿಗೆ ಖಾಸಗಿ ವ್ಯಕ್ತಿಗಳಿಂದ ಆಹಾರ ಪೂರೈಕೆ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳನ್ನು ನೀಡೋಕೆ ಮಾತ್ರ ಅವಕಾಶ ಕೊಡಬೇಕು. ಅದೂ ಕೂಡ ನಿರ್ದಿಷ್ಟ ಗ್ರಾಂಗಳಲ್ಲಿ ಮಾತ್ರ ನೀಡಬೇಕು ಅಂತ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಇವತ್ತು ಭಾನುವಾರವಾದ ಕಾರಣ ರಜೆ ಕೊಡಲಾಗಿದೆ. ಕಳೆದ 9 ದಿನಗಳಿಂದ ನಿಧಿಗಾಗಿ ಶೋಧ ನಡೆದಿತ್ತು. ಹಲವು ಪ್ರಾಚ್ಯ ವಸ್ತುಗಳು ಲಕ್ಕುಂಡಿಯಲ್ಲಿ ಪತ್ತೆಯಾಗಿದ್ವು. ಇವುಗಳನ್ನು ಪುರಾತತ್ವ ಇಲಾಖೆ ವಶಕ್ಕೆ ಪಡ್ಕೊಂಡಿದೆ. ಅಕ್ಕಪಕ್ಕದ ಜಮೀನುಗಳಲ್ಲೂ ಹಾವಿನ ಶಿಲೆಗಳು ಪತ್ತೆ ಆಗ್ತಾ ಇವೆ. ನಿನ್ನೆ 7 ಹೆಡೆಯ ಹಾವಿನ ಶಿಲೆ ಸಿಕ್ಕಿದೆ. ವಿಜಯನಗರ ಅರಸರ ಕಾಲದ್ದು ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಜಮೀನುಗಳ ಬಾವಿಗಳಲ್ಲಿ, ತೋಟದ ಮನೆಗಳ ಗೋಡೆಗಳಲ್ಲೂ ಐತಿಹಾಸಿಕ ಕುರುಹುಗಳು ಸಿಗ್ತಾ ಇವೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕುಗನೊಳ್ಳಿ ಗ್ರಾಮದ ಬಳಿ ನಿಂತಿದ್ದ ಕಂಟೈನರ್ ಲಾರಿಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದು ದಂಪತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ದಂಪತಿ ಜಗರ ನಾಕ್ರಾನಿ ಹಾಗೂ ಪತ್ನಿ ಹೇತಿಕಾ ನಾಕ್ರಾನಿ ಮೃತ ದುರ್ದೈವಿಗಳು. 1 ವರ್ಷದ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ದಂಪತಿ ತಮ್ಮದೇ ಕಾರಲ್ಲಿ ಹುಬ್ಬಳ್ಳಿಯಿಂದ ಕೊಲ್ಲಾಪುರಕ್ಕೆ ತೆರಳುತ್ತಾ ಇದ್ದಾಗ ಆರ್ಟಿಒ ಚೆಕ್ ಪೋಸ್ಟ್ ಹತ್ತಿರ ನಿಂತಿದ್ದ ಕಂಟೈನರ್ ಲಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದು ಈ ಅಪಘಾತ ನಡೆದಿದೆ. ಚಾಮರಾಜನಗರ 50,000 ರೂಪಾಯಿಗೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣ ಭೇದಿಸಿದ ಚಾಮರಾಜನಗರ ಪೊಲೀಸರು 5 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಣಕ್ಕಾಗಿ ರಾಮಸಮುದ್ರ ನಿವಾಸಿಗಳಾದ ಸಿಂಧು ಹಾಗೂ ಮಂಜು ನಾಯಕ್ ದಂಪತಿ ಹೆಣ್ಣು ಮಗುವನ್ನ ಕೇವಲ 50,000ಕ್ಕೆ ಹಾಸನ ಮೂಲದ ಜವರಯ್ಯ ಹಾಗೂ ನೇತ್ರಾ ದಂಪತಿಗೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಪೊಲೀಸರು ತನಿಖೆ ಮಾಡಿ ಮಗುವನ್ನ ಶಿಶು ಅಭಿವೃದ್ಧಿ ಇಲಾಖೆಗೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆ ರೈಲ್ವೆ ಬ್ರಿಡ್ಜ್ ಮೇಲೆ ರೈತನೋರ್ವ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಎತ್ತಿನ ಕಾಲು ಸಿಲುಕಿ ಪರದಾಡುವಂತಾಗಿದೆ. ಬ್ಯಾಡಗಿ ರಾಣೆಬೆನ್ನೂರು ರೈಲ್ವೆ ಬ್ರಿಡ್ಜ್ ಮೇಲೆ ತೆರಳುವಾಗ ಎತ್ತಿನ ಕಾಲು ಸಿಕ್ಕಾಕೊಂಡಿತ್ತು. ಎತ್ತಿನ ಗಾಡಿ ಸಮೇತ ನೆಲಕ್ಕೆ ಉರುಳಿಸಿದ ಸಾರ್ವಜನಿಕರು ಎತ್ತಿನ ಕಾಲು ಬಿಡಿಸೋ ಕೆಲಸ ಮಾಡಿದ್ರು. ರೈಲ್ವೆ ಬ್ರಿಡ್ಜ್ ನಿರ್ಮಾಣವಾಗಿ ಸುಮಾರು 2 ವರ್ಷಗಳೇ ಕಳೆದಿದ್ದು ಬ್ರಿಡ್ಜ್ ಮೇಲ್ಭಾಗದಲ್ಲಿ ಸರಳುಗಳು ಬಿರುಕು ಬಿಟ್ಟಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ವಿಜಯಪುರ ಜಿಲ್ಲೆ ಆಲಮಟ್ಟಿ ಉದ್ಯಾನವನದಲ್ಲಿ ದೋಣಿ ವಿಹಾರಕ್ಕೆ ಚಾಲನೆ ಕೊಡಲಾಗಿದೆ. ಆಕ್ವಾ ಸೈಕಲ್ ಬೋಟ್ ಹೊಡೆಯುವ ಮೂಲಕ ದೋಣಿ ವಿಹಾರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಚಾಲನೆ ಕೊಟ್ಟರು. ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರನ್ನ ಜೊತೆಯಲ್ಲಿ ಕರೆದುಕೊಂಡು ಸಚಿವರೇ ಬೋಟಿಂಗ್ ಮಾಡಿದ್ರು. ಆಲಮಟ್ಟಿ ಜಲಾಶಯದ ಮುಂಭಾಗದ ಗಾರ್ಡನ್ ಏರಿಯಾದಲ್ಲಿ ಬೋಟಿಂಗ್ ಆರಂಭಿಸಲಾಗಿದ್ದು ಪ್ರವಾಸಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮರಿ ಮೊಮ್ಮಗ ರಾಜರತ್ನ ಅಶೋಕ್ ಅಂಬೇಡ್ಕರ್ ಆಗಮಿಸಿದರು. ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಬಾಗಲಕೋಟೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಬಸವೇಶ್ವರ ವೃತ್ತ, ವೀರ ಜಡಗಣ್ಣ ಬಾಲಣ್ಣ ವೃತ್ತ, ತಂಬಾಕ್ ಚೌಕ್, ಮಹಾತ್ಮ ಗಾಂಧೀಜಿ ವೃತ್ತ, ಶಿವಾಜಿ ಸರ್ಕಲ್ ಸೇರಿದಂತೆ ವಿವಿಧ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಮೆರವಣಿಗೆ ಅಂಬೇಡ್ಕರ್ ಮರಿ ಮೊಮ್ಮಗ ಭಾಗಿಯಾಗಿದ್ದರು. ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಬೆಟ್ಟಹಳ್ಳಿ ಕಾವಲ್ ಬಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕಾಮಗಾರಿ ಸ್ಥಳದ ಬಳಿ ರಸ್ತೆಯಲ್ಲೇ ಕುಳಿತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಬಾಲಕನ ಮೇಲೆ ದೌರ್ಜನ್ಯ ಪ್ರಕರಣ ನಡೆದ ನಂತರ ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಮಾತನಾಡಿದ್ದಾರೆ. ತಾವರಗೇರಾದಲ್ಲಿ ಬಾಲಕಿಯ ನಾಪತ್ತೆ ಪ್ರಕರಣವನ್ನು ದಾಖಲಿಸದೇ ಇರೋದು, ಕೊಪ್ಪಳದ ಹಾಸ್ಟೆಲ್ನಲ್ಲಿ ಬಾಲಕಿಗೆ ಹೆರಿಗೆ ಆಗಿರೋ ಕುರಿತು ಪೊಲೀಸರು ಪ್ರಕರಣ ದಾಖಲಿಸೋಕೆ ವಿಳಂಬ ಮಾಡಿರುವುದು, ಈ ವಿಚಾರಗಳಲ್ಲಿ ಪೊಲೀಸರಿಗೆ ಶೋಕಾಸ್ ನೋಟಿಸ್ ನೀಡೋಕೆ ಸೂಚನೆ ಕೊಡಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ಚಾಕುವಿನಿಂದ ದಾಳಿ ನಡೆಸಿ ಗಾಯಗೊಳಿಸಿದ್ದ ಆರೋಪಿಗೆ ನ್ಯಾಯಾಲಯ 5 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿ ಆದೇಶ ಕೊಟ್ಟಿದೆ. 2024 ನವೆಂಬರ್ 29ರಂದು ಸಬ್ ಇನ್ಸ್ಪೆಕ್ಟರ್ ಫರೀದಾ ಕರ್ತವ್ಯ ನಿಮಿತ್ತ ಬಂಗಾರಪೇಟೆ ನಗರದಲ್ಲಿ ಬೀಟ್ ಮಾಡ್ತಾ ಇದ್ದ ವೇಳೆ ಜಾರ್ಖಂಡ್ ಮೂಲದ ಅಜಯ್ ಸಿಂಗ್ ಅನ್ನುವೊಬ್ಬ ಏಕಾಏಕಿ ಚಾಕುವಿನಿಂದ ದಾಳಿ ನಡೆಸಿದ. ಈ ಬಗ್ಗೆ ಬಂಗಾರಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪ ಸಾಬೀತಾದ ಹಿನ್ನೆಲೆ ಆರೋಪಿ ಅಜಯ್ ಸಿಂಗ್ಗೆ 5 ವರ್ಷಗಳ ಶಿಕ್ಷೆ ವಿಧಿಸಿ ಆದೇಶ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಯೋಕೆ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3 11 ಗಂಟೆಗೆ ಆರಂಭಿಸೋಕೆ ನಿರ್ಧಾರ ಮಾಡಲಾಗಿತ್ತು. ಆದ್ರೀಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಳಗ್ಗೆ 10ವರೆಗೆ ಪರೀಕ್ಷೆ ಆರಂಭಕ್ಕೆ ಪರಿಷ್ಕೃತ ಆದೇಶ ಹೊರಡಿಸಿದೆ. ಆದರೆ ಪರೀಕ್ಷೆಯ ದಿನದಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಬೆಳಗ್ಗೆ 9ಕ್ಕೆ ತರಗತಿಗೆ ಹಾಜರಾಗಿರಬೇಕು ಅನ್ನುವ ನಿಯಮ ಯಾವುದೇ ಬದಲಾವಣೆ ಆಗಿಲ್ಲ. 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 27ರಿಂದ ಆರಂಭ ಆಗಲಿದ್ದು ಫೆಬ್ರವರಿ 2ರವರೆಗೂ ನಡೆಯಲಿದೆ. 2025-26ನೇ ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಚುನಾವಣಾ ಅಭ್ಯಾಸ ಪ್ರಶಸ್ತಿಗೆ ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಸೇರಿ 2 ಅಧಿಕಾರಿಗಳು ಭಾಜನರಾಗಿದ್ದಾರೆ. ಚುನಾವಣಾ ಆಯೋಗ ಕೈಗೊಂಡಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಚುನಾವಣಾ ಆಯೋಗ ಈ ಪ್ರಶಸ್ತಿಗಾಗಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಿದೆ. ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜನೆ ಮಾಡಿರುವ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ನೆರವೇರಲಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಬಳಿ ಸಿನಿಮೀಯ ರೀತಿಯಲ್ಲಿ ಅಕ್ಕಿ ತುಂಬಿದ ಲಾರಿ ದರೋಡೆ ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಹೊರಟಿದ್ದ ಲಾರಿ ಕಳ್ಳತನ ಮಾಡಲಾಗಿತ್ತು. ಲಾರಿ ಚಾಲಕ ಬಾಬಾ ಸಾಬ್ ರಾಮದುರ್ಗ ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿ ಖದೀಮರನ್ನ ಬಂಧನ ಮಾಡಲಾಗಿದೆ. ಬಂಧಿತರಿಂದ 3,90,000 ಹಣ ಜಪ್ತಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ನಾರವಿ, ಮರೋಡಿ, ಪೆರಾಡಿ ಗ್ರಾಮಸ್ಥರು ಚಿರತೆಯ ಹಾವಳಿಯಿಂದ ಕಂಗೆಟ್ಟಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ನಾರವಿಯ ಹತ್ಯಡ್ಕದಲ್ಲಿ ಲಿಯೋ ಅನ್ನುವವರ ನಾಯಿಯನ್ನು ಚಿರತೆ ಎಳೆದೊಯ್ದಿದೆ. ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ದಾಳಿಯ ದೃಶ್ಯ ಸೆರೆಯಾಗಿದ್ದು ಈಗಾಗಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಹಾವಳಿ ಜಾಸ್ತಿ ಆಗಿದೆ. ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದ ಮೇಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಸಮಯ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 7ರಿಂದ ಸಂಜೆ 4ರವರೆಗೆ ಪಾದಯಾತ್ರೆ ಮಾಡೋಕೆ ಭಕ್ತರಿಗೆ ಸಮಯ ನಿಗದಿ ಮಾಡಿ ಚಾಮರಾಜನಗರ ಡಿಸಿ ಶ್ರೀ ರೂಪಾ ಆದೇಶ ಹೊರಡಿಸಿದ್ದಾರೆ. ಸಾರ್ವಜನಿಕರ ರಕ್ಷಣೆಯ ದೃಷ್ಟಿಯಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಮೊನ್ನೆಯಷ್ಟೇ ಚಿರತೆ ದಾಳಿಗೆ ಪಾದಯಾತ್ರಿ ಬಲಿಯಾದ ಹಿನ್ನೆಲೆ ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿದೆ.
ವಿಜಯಪುರದ ಜಲನಗರ ಬಿಡಿಎ ಮೈದಾನದಲ್ಲಿ ಹಿಂದೂ ಸಮಾವೇಶ ನಡೆದಿದೆ. ಹಿಂದೂ ಸಮ್ಮೇಳನ ಸಂಚಲನ ಸಮಿತಿ ವತಿಯಿಂದ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕೇಸರಟ್ಟಿಯ ಸೋಮಲಿಂಗ ಸ್ವಾಮೀಜಿ, ಯೋಗೀಶ್ವರಿ ಮಾತಾಜಿ ಸೇರಿದಂತೆ ವಿವಿಧ ಸ್ವಾಮೀಜಿಗಳು, ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ವಿಶೇಷ ಚೇತನನ ಮೇಲೆ ಹಲ್ಲೆ ನಡೆಸಿ ಯುವತಿಯರು ರಂಪಾಟ ಮಾಡಿರುವ ಘಟನೆ ನಡೆದಿದೆ. ಯುವತಿಯರು ರಸ್ತೆ ಬದಿ ನಿಂತಿದ್ರು. ಈ ವೇಳೆ ಕಣ್ಣು ಕಾಣದ ವಿಶೇಷ ಚೇತನ ನರೇಶ್ ಕುಮಾರ್ ಬಸ್ ನಿಲ್ದಾಣಕ್ಕೆ ಬರುವಾಗ ಯುವತಿಗೆ ಕೈ ತಗುಲಿದೆ. ಅಷ್ಟಕ್ಕೆ ಸಿಡಿದೆದ್ದ ಯುವತಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಕೂಡಲೇ ವಿಶೇಷ ಚೇತನನನ್ನ ಸಾರ್ವಜನಿಕರು ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಸರಗಳತನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದ ಮಹಿಳೆಯ ಮಾಂಗಲ್ಯ ಸರವನ್ನು ಕಿತ್ಕೊಂಡು ದುಷ್ಕರ್ಮಿಗಳು ಪರಾರಿ ಆಗಿದ್ದಾರೆ. ಬೈಕಲ್ಲಿ ಬಂದು ಹೊಂಚು ಹಾಕಿದ ಕಿಡಿಗೇಡಿಗಳು ರತ್ನಮ್ಮ ಅನ್ನುವವರ ಮಹಿಳೆಯ 70 ಗ್ರಾಂ ಮಾಂಗಲ್ಯ ಸರವನ್ನು ಕಿತ್ತು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಚನ್ನಪಟ್ಟಣ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮರಸನಹಳ್ಳಿ ಬಳಿಯ ಚಿತ್ರಾವತಿ ಜಾತ್ರೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚಿತ್ರಾವತಿ ಜಾತ್ರೆ ಹಿನ್ನೆಲೆ ಜನಜಂಗುಳಿಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಸ್ತಿ ಆಗಿದ್ದರಿಂದ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸಾವಿರಾರು ವಾಹನಗಳು ನಿಂತಲ್ಲೇ ನಿಲ್ಲುವಂತಾಗಿತ್ತು. ಗಣರಾಜ್ಯೋತ್ಸವ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತೇಜಸ್ವಿ ವಿಸ್ಮಯ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನಕ್ಕೆ ನಿನ್ನೆ ಒಟ್ಟು 94,688 ಮಂದಿ ಭಾಗಿಯಾಗಿದ್ರು. ಈ ಪೈಕಿ 28,984 ಶಾಲಾ ವಿದ್ಯಾರ್ಥಿಗಳೇ ಇದ್ರು. ಇದರಿಂದ 25.76 ಲಕ್ಷ ರೂಪಾಯಿ ಲಾಭ ಹರಿದು ಬಂದಿದೆ. ನಾಲ್ಕನೇ ಆವೃತ್ತಿಯ WPLನಲ್ಲಿ ಸತತ 5 ಗೆಲುವಿನೊಂದಿಗೆ ಮುನ್ನುಗ್ತಾ ಇರುವಂತಹ RCB ಟೂರ್ನಿಯಲ್ಲಿ ಮೊದಲ ಸೋಲು ಕಂಡಿದೆ. ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಮ್ಯಾಚ್ನಲ್ಲಿ RCBಗೆ ವಿಕೆಟ್ ಸೋಲು ಎದುರಾಯಿತು. ಮೊದಲು ಬ್ಯಾಟಿಂಗ್ ಮಾಡಿದ RCB 109 ರನ್ಗೆ ಆಲ್ ಔಟ್ ಆಯಿತು. ಡೆಲ್ಲಿ 15.4 ಓವರ್ಗಳಲ್ಲಿ 3 ವಿಕೆಟ್ಗೆ 111 ರನ್ ಗಳಿಸಿ ಟೂರ್ನಿಯಲ್ಲಿ 3ನೇ ಗೆಲುವು ದಾಖಲಿಸಿಕೊಂಡಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ಗಾಗಿ ಬುಲೆಟ್ ಹಾರಿಸಿ ಒಬ್ಬನನ್ನ ಬಲಿ ಪಡೆದ್ರು. ರೆಡ್ಡಿ ವರ್ಸಸ್ ರೆಡ್ಡಿ ರಾಜಕೀಯಕ್ಕೆ ತೆರೆ ಇನ್ನೂ ಬಿದ್ದಿಲ್ಲ. ಜನಾರ್ದನ ರೆಡ್ಡಿಗೆ ಸೇರಿದ್ದ ಮನೆಗೆ ಬೆಂಕಿ ಬಿದ್ದಿದೆ. ತನಿಖೆ ನಡೆಸಿದ ಪೊಲೀಸರು ರೀಲ್ಸ್ ಮಾಡೋಕೆ ಹೋದವರು ಈ ಕೃತ್ಯ ಎಸಗಿರಬಹುದು ಅಂತಿದ್ದಾರೆ. ಆದರೂ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿನೇ ಮಾಡಿಸಿದ್ದು ಅಂತ ರೆಡ್ಡಿ ಬ್ರದರ್ಸ್ ಆರೋಪ ಮಾಡಿದ್ದಾರೆ. ಜನವರಿ 1ರಂದು ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ಬಳ್ಳಾರಿ ಜನರಲ್ಲಿ ಭಾರೀ ಆತಂಕ ಸೃಷ್ಟಿಸಿತ್ತು. ಇದರಿಂದ ಭಯಭೀತಗೊಂಡಿದ್ದ ಜನಜೀವನ ಸಹಜ ಸ್ಥಿತಿಗೆ ಬರುವ ಮುನ್ನವೇ ಮತ್ತೊಂದು ಘಟನೆ ನಡೆದು ಹೋಗಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಬಳ್ಳಾರಿಯ ಗೌತಮ್ ನಗರ ಬಳಿಯ ಜನಾರ್ದನ ರೆಡ್ಡಿ ಮಾಲೀಕತ್ವದ ಲೇಔಟ್ನಲ್ಲಿ ಮಾಡೆಲ್ ಹೌಸ್ ಹೊತ್ತಿ ಉರಿದಿದೆ. ಸುಮಾರು 200 ಎಕರೆಯಲ್ಲಿ ನಿರ್ಮಾಣಗೊಂಡಿರುವ ಈ ಲೇಔಟ್ನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 9,400 ಚದರ ಅಡಿ ಪ್ರದೇಶದಲ್ಲಿ ಮಾಡೆಲ್ ಹೌಸ್ ನಿರ್ಮಾಣ ಆಗಿತ್ತು. ಆದರೆ ಈ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ? G2ನಲ್ಲಿ ಮನೆಯೆಲ್ಲ ಹತ್ಕೊಂಡು ಹೋಗ್ತಿದೆ. ಮಾಡೆಲ್ ಹೌಸ್ಗೆ ಶಾಸಕ ಭರತ್ ರೆಡ್ಡಿ ಆಪ್ತರೇ ಬೆಂಕಿಗಿಟ್ಟಿದ್ದಾರೆ. ಈ ಕೃತ್ಯಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿಯೇ ಕಾರಣ ಅಂತ ರೆಡ್ಡಿ ಬ್ರದರ್ಸ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಲ್ಲದೆ ರಾತ್ರಿಯೇ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ದಿಢೀರಂತ ಪ್ರತಿಭಟನೆ ಕೂಡ ನಡೆಸಿದ್ರು. 5 ನಿಮಿಷ ಟೈಮ್ ಕೊಟ್ಟರೆ ನಾನು ಜನಾರ್ದನ ರೆಡ್ಡಿ ಮನೆಯೇ ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ದ. ಈಗ ಜನಾರ್ದನ ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ, ಬಳ್ಳಾರಿನ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡೆಲ್ ಹೌಸ್ ನ ಇವತ್ತು ಸುಡಿಸಿದ್ದಾನೆ. ಈ ಸಂಬಂಧ ಲೇಔಟ್ ಇಂಜಿನಿಯರ್ ರಿಜ್ವಾನ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿ 8 ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೌಲ್ ಬಜಾರ್ ನಿವಾಸಿಗಳಾದ ಸೋಹೇಲ್ ಸುರೇಶ್ ಸೇರಿ 6 ಅಪ್ರಾಪ್ತರನ್ನ ಬಂಧಿಸಲಾಗಿದೆ. ಆದರೆ ಬಂಧಿತ ಆರೋಪಿಗಳು ರೀಲ್ಸ್ ಮಾಡಲು ಹೋದಾಗ ಬೆಂಕಿ ಹಚ್ಚಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರಂತೆ.
ಇನ್ನು ಬೆಂಕಿ ಹಚ್ಚಿದ ಮಾಡೆಲ್ ಹೌಸ್ಗೆ ಎಸ್ಪಿ ಸುಮನ್ ಡಿ ಪನ್ನೇಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಎಫ್ಎಸ್ಎಲ್ ತಂಡ ಕೂಡ ಮಾಡೆಲ್ ಹೌಸ್ ಪರಿಶೀಲನೆ ನಡೆಸಿ ಸ್ಯಾಂಪಲ್ ಸಂಗ್ರಹ ಮಾಡಿಕೊಂಡಿದೆ. ನಾರಾ ರೆಡ್ಡಿ ವಿರುದ್ಧ ಗಾಲಿ ರೆಡ್ಡಿ ಗುಡುಗು, ಸಿಬಿಐ ತನಿಖೆ ನಡೆಸುವಂತೆ ಒತ್ತಾಯ. ಇನ್ನು ಬೆಂಕಿ ಬಿದ್ದ ಸ್ಥಳಕ್ಕೆ ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಬಿಜೆಪಿ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಈ ಘಟನೆಗೆ ಕಾರಣ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಒತ್ತಡ ಹೇರಿ ಹುಡುಗರ ರೀಲ್ಸ್ ಕತೆ ಕಟ್ಟಲಾಗುತ್ತಿದೆ. ಈ ಹಿಂದೆ 4 ತಿಂಗಳ ಹಿಂದೆ ನಡೆದ ಘಟನೆಯಲ್ಲೂ ಶಾಸಕ ಭರತ್ ರೆಡ್ಡಿ ಆರೋಪಿಗಳ ಪರವಾಗಿ ಪೊಲೀಸ್ ಅಧಿಕಾರಿಗೆ ಒತ್ತಡ ಹೇರಿದ್ರು. ಈಗಲೂ ಕೂಡ ಅದೇ ಆಗುತ್ತಿದೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು. ಈ ಬಗ್ಗೆ ಮಂಗಳವಾರ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದರೂ ರೀಲ್ಸ್ ಮಾಡ್ಕೊತಾರೆ. ಪೊಲೀಸ್ ಸ್ಟೇಷನಲ್ಲಿ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ. ASP ರವಿಕುಮಾರ್ ಭರತ್ ರೆಡ್ಡಿ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರುವಂಥ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಸದನದಲ್ಲಿ ಈ ವಿಷಯ ಕಂಪ್ಲೀಟ್ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ವಿಜೇಂದ್ರ ಅವರು ಇದನ್ನು ಗಂಭೀರವಾಗಿ ಸದನದಲ್ಲಿ ನಿನ್ನೆ ನಾವು ತೀರ್ಮಾನ ಮಾಡಿಕೊಳ್ಳುತ್ತೆ. ರಾಜ್ಯಪಾಲರಿಗೆ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀನಿ, ನಾನು ವೈಯಕ್ತಿಕವಾಗಿ ಲೆಟ್ರ್ ಕೊಟ್ಟಿದ್ದೀನಿ, ಪಕ್ಷದ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದಾರೆ, DGಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಿಬಿಐಗೆ ಇನ್ವೆಸ್ಟಿಗೇಷನ್ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ರೆಡ್ಡಿ ಬ್ರದರ್ಸ್ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದ ದುರಾಡಳಿತವೇ ಕಾರಣ. ಭರತ್ ರೆಡ್ಡಿ ಮನೆ ಸುಟ್ಟು ಹಾಕ್ತೀನಿ ಅಂತ ಧಮ್ಕಿ ಹಾಕಿದ್ರು. ಈಗ ಅದೇ ಕೃತ್ಯ ಎಸಗಿದ್ದಾರೆ. ಈಗಲಾದ್ರೂ ಭರತ್ ರೆಡ್ಡಿಯನ್ನ ಬಂಧಿಸಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಎಲ್ಲ ನಮ್ಮ ಹತ್ರನೂ ಇದೆ, ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಹೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ಜೀವ ಸಮೇತ ನಿಮ್ಮನ್ನು ಸುಟ್ಟಾಕ್ತೇನೆ, ಮನೆ ಸುಟ್ಟಾಕ್ತೇನೆ. ಆಯ್ತು, ಮನೆ ಸುಟ್ಟಾಯ್ತಲ್ಲ. ಈಗ ಅವ್ರು ಇರೋ ಮನೆ ಸುಡಕ್ಕಾಗ್ಲಿಲ್ಲ, ಬೇರೊಂದು ಮನೆಯನ್ನು ಸುಟ್ಟಾಯ್ತು ಅಂದ್ರೆ ಹೇಳಿಕೆ ಕೊಟ್ಟು ಮನೆಯನ್ನೇ ಸುಟ್ಟಾಕ್ತಿವಿ ಅಂತ ಸುಟ್ಟಾಕಿದ್ರು. ಇವಾಗ ಏನ್ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ಮಾಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಏನು ಹಲ್ಲೆ ಆರೋಪಗಳು, ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಅದು ಕಳೆದ 2.5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಬಂದಂಥ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇದು ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರಾಜಕೀಯ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಗಡಿನಾಡಲ್ಲಿ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಲೇ ಇವೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ರೀಲ್ಸ್ ಮಾಡುವಾಗ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದೆ ಅಂತ ಗೊತ್ತಾದ್ರು. ಇತ್ತ ಜನಾರ್ದನ ರೆಡ್ಡಿ ಮಾತ್ರ ಭರತ್ ರೆಡ್ಡಿ ಅವರ ಕುಮ್ಮಕ್ಕಿನಿಂದಲೇ ಈ ಕೃತ್ಯ ನಡೆದಿದೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಂದೆ ಇದು ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 77ನೇ ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಸಾರ್ವಜನಿಕರ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. 77ನೇ ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಬಿಗಿ ಭದ್ರತೆ. ಜನವರಿ 26 ಭಾರತ ಸಂವಿಧಾನ ಜಾರಿಗೆ ಬಂದ ದಿನವನ್ನಾಗಿ ಸ್ಮರಿಸುತ್ತೇವೆ. ಇದರ ಅಂಗವಾಗಿ ಇಡೀ ದೇಶದಾದ್ಯಂತ ಗಣರಾಜ್ಯೋತ್ಸವ ದಿನವನ್ನ ಆಚರಿಸಿಕೊಂಡು ಬರ್ತಿದ್ದೇವೆ. ದೇಶವು ಗಣರಾಜ್ಯವಾಗಿರುವುದನ್ನು ಆಚರಿಸುವುದು ಅಂದರೆ ಜನರಿಂದಲೇ ಆಡಳಿತ ನಡೆಸುವ ವ್ಯವಸ್ಥೆ ದೇಶದಲ್ಲಿ ಜಾರಿಯಾಗಿ 77 ವರ್ಷ ಪೂರೈಸಿದೆ. ಹೀಗಾಗಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನಾಗಿ ಆಚರಿಸುತ್ತಿದ್ದು, ಇದಕ್ಕಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಸಕಲ ರೀತಿಯಲ್ಲೂ ಸಿದ್ಧಗೊಂಡಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ.
ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹಾಗೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲಿಸಿ ಬಳಿಕ ಗಣರಾಜ್ಯೋತ್ಸವದ ಅಂಗವಾಗಿ ಕೈಗೊಂಡಿರೋ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಈಗಾಗಲೇ ನಾವು ಆನ್ಲೈನ್ ಅಲ್ಲಿ ಸಹ ವ್ಯವಸ್ಥೆ ಮಾಡಿದ್ದೇವೆ. ಪಾಸ್ ಜನರೇಟ್ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಹಾಗೂ ಜಿಲ್ಲಾಧಿಕಾರಿ ವತಿಯಿಂದ ಸಹ ಬೇರೆ ಅವರಿಗೆ ಸಹ ಎಲ್ಲ ಇನ್ವಿಟೇಷನ್ ಕಾರ್ಡ್ಸ್ ಮತ್ತೆ ಇದು ಅವರ ಆಹ್ವಾನ ಪತ್ರಿಕೆ ಹಾಗೂ ಅವರಿಗೆ ಈ ಒಂದು ಯಾರಾದರೂ ಬರಲಿಕ್ಕೆ ಇಚ್ಛೆ ಇದ್ರೆ ಅವರಿಗೆಲ್ಲರಿಗೆ ವ್ಯವಸ್ಥೆ ಸಹ ಮಾಡಿಟ್ಟಿದ್ದೇವೆ. ಇನ್ನು 77ನೇ ಗಣರಾಜ್ಯೋತ್ಸವ ಆಚರಣೆಗೆ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಪಥ ಸಂಚಲನದಲ್ಲಿ ಆರ್ಮಿ, ಏರ್ಫೋರ್ಸ್, ಸ್ಕೌಟ್ ಅಂಡ್ ಗೈಡ್ಸ್, ಎನ್ಸಿಸಿ, ಸೇವಾದಳ ಸೇರಿದಂತೆ 100 ಮಂದಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಶಾಲಾ ಮಕ್ಕಳ 2 ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದ್ದು ಸುಮಾರು 1400 ಮಕ್ಕಳು ಭಾಗವಹಿಸಲಿದ್ದಾರೆ. ಗಣರಾಜ್ಯೋತ್ಸವ ದಿನದಂದು ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ಪಾಸ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಇದ್ದವರಿಗಷ್ಟೇ ಪರೇಡ್ ಮೈದಾನದೊಳಗೆ ಪ್ರವೇಶ ನೀಡಲಾಗುವುದು. ಹಾಗೇನೆ ಬೆಳಗ್ಗೆ 8:30ರಿಂದ 10:30ರವರೆಗೂ ಮಾಣಿಕ್ ಷಾ ಪರೇಡ್ ಮೈದಾನದ ಸುತ್ತಮುತ್ತ ವಾಹನ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗುವುದು. ಇನ್ನು ಗಣರಾಜ್ಯೋತ್ಸವ ಪರೇಡ್ನಲ್ಲಿ 1800 ಮಂದಿ ಭಾಗಿಯಾಗಲಿದ್ದು ಬಂದೋಬಸ್ತ್ಗಾಗಿ 2000ಕ್ಕೂ ಹೆಚ್ಚು ಜನ ನಿಯೋಜಿಸಲಾಗಿದೆ. ಅಧಿಕಾರಿಗಳಿಗೆ 2000, ವಿವಿಐಪಿಗೆ 3000 ಪಾಸ್ ನೀಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣ ಮಾಡಲಿದ್ದು 2000 ಇ ಪಾಸ್ ವಿತರಣೆ ಮಾಡಲಾಗಿದೆ. ಹಾಗೇನೇ ಭದ್ರತೆಗಾಗಿ 100 ಸಿಸಿಟಿವಿ, ಬ್ಯಾಗೇಜ್ ಸ್ಕ್ಯಾನರ್ 4 ಅಳವಡಿಕೆ ಮಾಡಲಾಗಿದ್ದು ಅನಿಲ್ ಕುಂಬ್ಳೆ ವೃತ್ತದಿಂದ ಶಿವಾಜಿ ಬಸ್ ನಿಲ್ದಾಣದವರೆಗೂ ನೋ ಪಾರ್ಕಿಂಗ್ ವ್ಯವಸ್ಥೆ ಇರಲಿದೆ. ನಮ್ದು ಒಂದೇ ರಿಕ್ವೆಸ್ಟ್ ಇದೆ, ಯಾರ್ಯಾರು ಬರ್ಲಿಕ್ಕಿದ್ದಾರೆ ತಾವು ದಯವಿಟ್ಟು ಮುಂಚಿತವಾಗಿ ಇಲ್ಲಿ ಬಂದ್ರೆ ಸರಿ ಆಗುತ್ತೆ. ಇಲ್ಲಾಂದ್ರೆ ನಿಗದಿತ ಒಂದು ಸಮಯ ಇದೆ, ಅದಾದ್ಮೇಲೆ ನಾವು ಟೋಟಲ್ ರೋಡ್ಸ್ ಬಂದ್ ಮಾಡ್ತೀವಿ. ಯಾಕಂದ್ರೆ ವಿವಿಐಪಿ ಮೂವ್ಮೆಂಟ್ ಇರ್ತದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಬರ್ತಾರ, ಅಂದ್ರೆ ಅದಾದ್ಮೇಲೆ ಆನರಬಲ್ ಗವರ್ನರ್ ಸಾಹೇಬರು ಬರ್ತಾರೆ. ಸೊ ಟೋಟಲ್ ರೋಡ್ ಅದು ಬ್ಲಾಕ್ ಆಗ್ಬಿಡ್ತದೆ. ಒಟ್ನಲ್ಲಿ 77ನೇ ಗಣರಾಜ್ಯೋತ್ಸವಕ್ಕೆ ಮಾಣಿಕ್ ಷಾ ಮೈದಾನದಲ್ಲಿ ಸಿದ್ಧತೆ ಪೂರ್ಣಗೊಂಡಿದೆ. ನಾಳೆ ಧ್ವಜಾರೋಹಣದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಅದು ಅಂತರ್ಜಾತಿ ಮದುವೆ. ಆದರೆ ಅವರು ಪರಸ್ಪರ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿದ್ದಲ್ಲ. ಎರಡೂ ಕಡೆ ಪೋಷಕರು ಒಪ್ಪಿ ನಡೆಸಿದ ಮದುವೆ. ಆದರೆ ಮದುವೆ ಆಗಿ ವಾರಕ್ಕೆ ಮುರಿದು ಬಿದ್ದಿದೆ. ನವ ವಿವಾಹಿತ ಜೋಡಿ ಪೊಲೀಸ್ ಮೆಟ್ಟಿಲೇರಿದೆ. ಮದುವೆ ಆಗಿ 1 ತಿಂಗಳಿಗೇನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು, ಗಂಡನ ಜೊತೆ ಮದುವೆ ಆಗಿದೆಯಲ್ಲ ಅದೇನೈತೆ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ. ಅಂತರ್ಜಾತಿ ವಿವಾಹ, ಸಂಸಾರದಲ್ಲಿ ಬಿರುಗಾಳಿ. ಒಂದೇ ವಾರಕ್ಕೆ ಡಿವೋರ್ಸ್, ಠಾಣೆ ಮೆಟ್ಟಿಲೇರಿದ ಪೋಷಕರು. ಮದುವೆ ಅನ್ನೋದು ಇಬ್ಬರ ನಡುವಿನ ಅನುಬಂಧ. ಎಲ್ಲೋ ಹುಟ್ಟಿ ಗೊತ್ತು ಗುರಿ ಇಲ್ದವರ ಕೈ ಹಿಡಿದು ಬಾಳ ಬಂಡಿಯನ್ನ ಸಾಗಿಸ್ತಾರೆ. ಕೊನೆ ತನಕ ಕೈ ಹಿಡಿದವರೇ ಸರ್ವಸ್ವ ಅಂತ ಬದುಕ್ತಾರೆ. ಆದ್ರೀಗ ಮದುವೆ ಅನ್ನೋ ಪದಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ. ಹೌದು, ಹಸೆಮಣೆ ಏರಿದವರು 7 ಜನ್ಮ ಅಲ್ಲ 7 ದಿನದಲ್ಲಿ ದೂರ ಆಗ್ತಿದ್ದಾರೆ. ಈ ದಂಪತಿ ನಡುವೆ ಆಗಿದ್ದು ಇದೆ. ಪೋಷಕರೆಲ್ಲ ಒಪ್ಪಿ ಮಾಡಿಸಿದ್ದ ಮದುವೆ ಠಾಣೆ ಮೆಟ್ಟಿಲೇರಿದೆ. ಒಂದು ಕಡೆ ಹುಡುಗಿಯವರ ಜಾತಿ ಹೇಳದೆ ಮೋಸ ಮಾಡಿದ್ರು ಅಂತ ಆರೋಪಿಸ್ತಾ ಇದ್ರೆ, ಮತ್ತೊಂದು ಕಡೆ ಹುಡುಗನ ಮನೆಯವರಿಗೆ ಎಲ್ಲ ಗೊತ್ತಿತ್ತು. ಆದರೆ ಗಂಡನ ರಾಸಲೀಲೆ ಬಯಲಾಗಿದ್ದಕ್ಕೆ ಟಾರ್ಚರ್ ಕೊಟ್ಟಿದ್ದಾರೆಂದು ಆರೋಪಿಸಿದ್ದಾರೆ. ಈತನ ಹೆಸರು ಅಂಬರೀಶ್ ಅಂತ. ಮೂಲತಃ ಕಲಬುರಗಿ ನಿವಾಸಿ. ಆದರೆ ತಾಯಿ ಜೊತೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನಹಳ್ಳಿಯಲ್ಲಿ ವಾಸವಿದ್ದ. ಅದೇ ಊರಿನ ನಂದಿನಿ ಎಂಬಾಕೆಯನ್ನ ಗುರು ಹಿರಿಯರ ಸಮ್ಮುಖದಲ್ಲಿ ಅರೇಂಜ್ ಮ್ಯಾರೇಜ್ ಆಗಿದ್ದ. ಮದುವೆ ಆದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಯಾವಾಗ ರಿಜಿಸ್ಟರ್ ಮಾಡೋಕೆ ಹೋದ್ರೋ ಆಗ್ಲೇ ನೋಡಿ ಇದು ಅಂತರ್ಜಾತಿ ವಿವಾಹ ಅನ್ನೋದು ಹೊರಬಿದ್ದಿದ್ದು. ನಾವು ನಿಮ್ಮ ಜಾತಿಯವರು ಅಂಥೇಳಿ ಹುಡುಗಿ ಮನೆಯವರು ಮೋಸ ಮಾಡಿದ್ರಿಂದ ಸಾಲದಕ್ಕೆ ಪತ್ನಿಗೆ ಆಕೆಯ ಮಾವನ ಜೊತೆ ಹೆಚ್ಚು ಒಡನಾಟವಿತ್ತಂತೆ. ಇದನ್ನ ಪ್ರಶ್ನೆ ಮಾಡಿದಕ್ಕೆ ನನ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾನೆ. ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು, ಅದೇನಿದೆಯಾ ಕ್ಲಿಯರ್ ಮಾಡ್ಕೋ, ನಿನ್ನ ಗಂಡನ ಜೊತೆ ಮದುವೆ ಆಗಿದೆಯಲ್ಲ ಅದೇನೈತೆ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಾವ ಅಂತ ಕೇಳಿದ್ದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರೆಸ್ಕೊಂಡು ಇಲ್ಲಿ ನನ್ನನ್ನು ಬೈದು ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ನಾನು ಊರು ಹೋದ ದಿನ ಮಾರನೇ ದಿನನೇ ನನ್ನ ಮಗನ ಕಿಡ್ನಾಪ್ ಮಾಡಿದ್ದಾರೆ ಸರ್. ನಮ್ಮ ಮನೆಗೆ ಯಾರೂ ಇಲ್ಲ ಸರ್. ಅವ್ರ ಫ್ರೆಂಡ್ ನೋಡಿಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಸರ್. ಅಮ್ಮ ಈ ಥರ ಅಂಬರೀಷನ್ಗೆ ಈ ಥರ ಹೊಡೆದಿದ್ದಾರೆ,
ಆಟೋದಲ್ಲಿ ಎತ್ತಾಕೊಂಬಂದು ನನ್ನ ಮಗನಿಗೆ ಕಲಸ್ ಮಾಡ್ತೀನಿ ಅಂತಾರಲ್ಲ, ಮಾತು ಎತ್ತಿದ್ರೆ ಅಂತಾರೆ ಸರ್ ಅವರು, ನಿನ್ನ ಮಗನ ಕೊಲ್ತೀವಿ, ನಿನ್ನ ಮಗನ ಇಡಲ್ಲ ಅಂತ ರೆಕಾರ್ಡ್ಸ್ ಎಲ್ಲ ಇದಾವೆ ಸರ್. ಅವ್ರ ಅಪ್ಪ ಅಂದಿದ್ದು, ಅವ್ರ ಅಣ್ಣವ್ರಂದಿದ್ದು ಎಲ್ಲ ರೆಕಾರ್ಡ್ಸ್ ಇದಾವೆ ಸರ್ ನಮ್ಮ ಹತ್ರ. ಮದುವೆಗೂ ಮುನ್ನ ಮತ್ತೊಬ್ಬಳ ಜೊತೆ ಪತಿ ಲಬ್ಬಿ ಡಬ್ಬಿ, ವಾಟ್ಸಪ್ನಲ್ಲಿ ಫೋಟೋ ಹೊರಬಿತ್ತು ರಾಸಲ್ಲಿದೆ. ಇದಿಷ್ಟು ಹುಡುಗ ಮಾಡ್ತಿರೋ ಆರೋಪ ಆದ್ರೆ ಹುಡುಗಿ ಹೇಳ್ತಿರೋ ಕಥೆಯೇ ಬೇರೆ. ಅಂಬರೀಷ್ ಮನೆಯವರಿಗೆ ಜಾತಿ ವಿಷಯ ಮೊದಲೇ ಹೇಳಿ ಮದುವೆ ಮಾಡಿಕೊಟ್ಟಿದ್ರಂತೆ. ಆದರೆ ಕುತ್ತಿಗೆಗೆ 3 ಗಂಟು ಬಿದ್ದಿದ್ದೇ ಅತ್ತೆ ಗಂಡ ಕೊಡಬಾರದ ಕಾಟ ಕೊಟ್ಟಿದ್ರಂತೆ. ಸಾಲದಕ್ಕೆ ತಾಳಿ ಕಟ್ಟಿದವ ಕುಡ್ಕೊಂಡು ಬಂದು ಬೈದು ಚಿತ್ರಹಿಂಸೆ ಕೊಡ್ತಿದ್ನಂತೆ. ಸಾಲದಕ್ಕೆ ಮದುವೆಗೂ ಮೊದಲೇ ಬೇರೆ ಹುಡುಗಿ ಜೊತೆ ಪ್ರೇಮಾಂಕುರ ಶುರು ಮಾಡಿದ್ದಾನೆ. ನನ್ನ ಎಂಗೇಜ್ಮೆಂಟ್ ಸೀರೆಯನ್ನ ಆಕೆಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೇಳಿದಕ್ಕೆ ಜಾತಿ ನಿಂದನೆ ಮಾಡಿದ್ದಾರೆ. ಗಂಡನ ಶೋಕಿ ಜೀವನದಿಂದ ನನ್ನ ಬಾಳು ಹಾಳಾಯಿತು ಎಂದು ನಂದಿನಿ ಆಕ್ರೋಶ ಹೊರಹಾಕಿದ್ದಾಳೆ. ಮದುವೆ ಆಗಿ 1 ತಿಂಗಳಿಗೇನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಸುಮ್ಮನೆ ಏನು ರೀಸನ್ಸೇ ಇರ್ತಿರಲಿಲ್ಲ, ಸುಮ್ಮನೆ ಜಗಳ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಅದೇ ಟೈಮಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಹೇಳ್ತಿದ್ದೆ, ಮದುವೆ ಆಗಿ ಸ್ಟಾರ್ಟಿಂಗ್ ಎಲ್ಲ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಿದ್ರು. ನಾನು ಸರಿ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಡೈಲಿ ಕುಡ್ಕೊಬಂದು ನಮ್ಮ ಅತ್ತೆ ಮತ್ತು ಅವ್ರ ತಂಗಿ ಮತ್ತು ನನ್ನ ಗಂಡ 3 ಜನನೂ ಟಾರ್ಚರ್ ಇಡ್ತಿದ್ರು ಸರ್ ನನಗೆ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಈ ಇಬ್ಬರಲ್ಲಿ ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.